ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಪದಗ್ರಹಣದ ತಯಾರಿಯಲ್ಲಿ ಡಿಕೆ ಇದ್ದಾರೆ. ಗವರ್ನರ್ ಗೆಹ್ಲೋಟ್ ಭೇಟಿಗೆ ಸಮಯಾವಕಾಶವನ್ನು ಕೂಡ ಕೇಳಿರುವಂತದ್ದು. ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ಭೇಟಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿಕೆಶಿ ಪದಗ್ರಹಣದ ತಯಾರಿಯಲ್ಲಿ ಡಿಕೆ ಗವರ್ನರ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿದ್ದಾರೆ. ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೊಟ್ಟಿರುವಂತದ್ದು. ರಾಜ್ಯಪಾಲರ ಬಳಿ ಆ ಕುರಿತಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ತಾವರ್ ಸಿಂಗ್ ಗೆಹ್ಲೋಟ್ ರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಪ್ರಮಾಣ ವಚನ ದಿನಾಂಕಗಳ ಬಗ್ಗೆ, ರಾಜ್ಯಪಾಲರ ಲಭ್ಯತೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. 2-3 ದಿನಾಂಕಗಳ ಬಗ್ಗೆ ರಾಜ್ಯಪಾಲರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಜೂನ್ 1, 3, 5 3 ದಿನಾಂಕದ ಬಗ್ಗೆ ರಾಜ್ಯಪಾಲರ ಬಳಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ತಮ್ಮ ಲಭ್ಯತೆಯನ್ನ ತಿಳಿಸಲಿದ್ದಾರೆ ರಾಜ್ಯಪಾಲರು. ಚರ್ಚೆಯ ಬಳಿಕ ಪ್ರಮಾಣ ವಚನದ ದಿನಾಂಕ ಘೋಷಣೆಯಾಗತ್ತೆ. ಈಗ ಆಲ್ರೆಡಿ ತಯಾರಿಗಳಾಗ್ತಾ ಇದೆ, ಭರದ ಸಿದ್ಧತೆಗಳಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಮಯವನ್ನ ಕೇಳಿರುವಂತದ್ದು. ಪದಗ್ರಹಣದ ತಯಾರಿಯಲ್ಲಿ ಡಿಕೆ ಇದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿದ್ದಾರೆ. 3 ದಿನಾಂಕಗಳನ್ನ ಕೊಟ್ಟಿರುವಂತದ್ದು ಅವರ ಬಳಿ ತಿಳಿಸಿದ್ದಾರೆ. ತಾತ್ಕಾಲಿಕ ವೇಳಾಪಟ್ಟಿಯ ಕುರಿತಾಗೂ ಕೂಡ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಹಾಗಾಗಿ ಯಾವ ದಿನ ಪದಗ್ರಹಣ ಆಗತ್ತೆ ಅನ್ನೋದು ಇದೀಗ ಚರ್ಚೆ ಬಳಿಕ ಗೊತ್ತಾಗುವಂತದ್ದು. ತಾವರ್ ಚಂದ್ ಗೆಹ್ಲೋಟ್ ರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. 3 ದಿನಾಂಕಗಳನ್ನ ಕೊಟ್ಟಿದ್ದಾರೆ. 3 ದಿನಾಂಕದಲ್ಲಿ ಯಾವುದಾದ್ರೂ ಒಂದು ದಿನಾಂಕದಲ್ಲಿ ಪದಗ್ರಹಣ ಆಗತ್ತೆ. ರಾಜ್ಯಪಾಲರಿಗೆ ಕುರಿತಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಜೂನ್ 1, 3, 5 3 ದಿನಾಂಕಗಳನ್ನ ಕೊಡಲಾಗಿದೆ. ತಮ್ಮ ಲಭ್ಯತೆಯನ್ನ ಕೂಡ ರಾಜ್ಯಪಾಲರು ತಿಳಿಸ್ತಾರೆ. ಚರ್ಚೆ ಬಳಿಕ ಪ್ರಮಾಣ ವಚನದ ದಿನಾಂಕ ಘೋಷಣೆ ಆಗತ್ತೆ. ಸಂಜೆ ಸಭೆ ಇದೆ. ಆ ಸಭೆಯಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಯಾರು, ಹೊಸ ನಾಯಕ ಯಾರು ಅನ್ನೋದನ್ನ ಘೋಷಣೆ ಮಾಡಲಾಗತ್ತೆ. ಮತ್ತೊಂದು ಕಡೆನಲ್ಲಿ ಪದಗ್ರಹಣಕ್ಕೆ ಸಮಯವನ್ನ ಫಿಕ್ಸ್ ಮಾಡೋದಕ್ಕೆ, ದಿನಾಂಕವನ್ನ ಫಿಕ್ಸ್ ಮಾಡೋದಕ್ಕೆ ಇದೀಗ ತಯಾರಿಗಳಾಗ್ತಾ ಇರುವಂತದ್ದು. ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಡಿಕೆ ಶಿವಕುಮಾರ್ ಇದೀಗ ಭೇಟಿಯಾಗಿದ್ದಾರೆ. 3 ದಿನಾಂಕಗಳನ್ನ ಕೂಡ ಕೊಟ್ಟಿರುವಂತದ್ದು. 3 ದಿನಾಂಕದಲ್ಲಿ ಒಂದು ದಿನಾಂಕದಲ್ಲಿ ಪದಗ್ರಹಣ ಆಗತ್ತೆ. ಜೂನ್ 1, 3, 5 3 ದಿನಾಂಕಗಳನ್ನ ಇದೀಗ ಕೊಟ್ಟಿರುವಂತದ್ದು. ರಾಜ್ಯಪಾಲರಿಗೆ ಈ ಕುರಿತಾಗಿ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಆ 3 ದಿನಾಂಕದಲ್ಲಿ ಒಂದು ದಿನಾಂಕದಲ್ಲಿ ಪದಗ್ರಹಣ ಆಗುತ್ತೆ. ಈಗ ಆಲ್ರೆಡಿ ಸಕಲ ಸಿದ್ಧತೆಗಳಾಗ್ತಾ ಇದೆ.